ನಮಸ್ಕಾರ ಗೆಳತಿಯರೇ, ಈಗ ಗುಪ್ತ ನವರಾತ್ರಿಯ ಬಗ್ಗೆ ತಿಳಿಸುತ್ತಿದ್ದೇನೆ. ಗುಪ್ತ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರವಾದ ದಿನಗಳಾಗಿವೆ. ವರ್ಷದಲ್ಲಿ 4 ನವರಾತ್ರಿಗಳಿದ್ದು ಅವುಗಳಲ್ಲಿ ಮಾಘ ಅಥವಾ ಆಷಾಢ ಮಾಸಗಳಲ್ಲಿ ಬರುವ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ದೇವಿಯ ಅನುಗ್ರಹ ಪಡೆಯಲು ಕಥೆ ಮತ್ತು ಮಹತ್ವ ಇಲ್ಲಿದೆ. ಗುಪ್ತ ನವರಾತ್ರಿ ಕಥೆ ಮತ್ತು ಮಹತ್ವ. ಮಹಾಭಾರತ ಕಾಲದಲ್ಲಿ ಋಷಿ ಶೃಂಗಿಯ ಪಾಂಡವರಲ್ಲಿ ಬಂದು ಗುಪ್ತ ನವರಾತ್ರಿಯ ಮಹತ್ವವನ್ನು ವಿವರಿಸಿದನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ನವರಾತ್ರಿಗಳು ತಾಂತ್ರಿಕ ಸಾಧನೆಗಳಿಗೆ, ಸಿದ್ಧಿಗಳನ್ನು ಪಡೆಯಲು ಮತ್ತು ಗುಪ್ತ ಮಂತ್ರಗಳ ಜಪಕ್ಕೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಸಾಮಾನ್ಯ ನವರಾತ್ರಿಗಳಂತೆ ಇಲ್ಲಿ ಪೂಜಾ ವಿಧಾನಗಳು ಬಹಿರಂಗವಾಗಿ ಮಾಡದೆ ಅತ್ಯಂತ ರಹಸ್ಯವಾಗಿ ಮತ್ತು ಕಟ್ಟುನಿಟ್ಟಾಗಿ ನಿಯಮಗಳೊಂದಿಗೆ ಆಚರಿಸಲಾಗುತ್ತದೆ. ಈ 9 ದಿನಗಳ ಕಾಲ ಉಪವಾಸವಿದ್ದು ದುರ್ಗಾದೇವಿಯ ಮಹಾವಿದ್ಯೆಗಳನ್ನು ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲಾ ಆರಾಧಿಸಲಾಗುತ್ತದೆ. ಗುಪ್ತ ನವರಾತ್ರಿ ವಾರಾಹಿ ದೇವಿಯನ್ನು ಆರಾಧಿಸಲಾಗುತ್ತದೆ. ನಿಯಮಗಳ ರಹಸ್ಯ. ಪೂಜಾ ಆಚರಣೆಗಳು ಇತರರಿಗೆ ತಿಳಿಯದಂತೆ ಏಕಾಂತದಲ್ಲಿ ಮಾಡಬೇಕು. ದಾನ ಧರ್ಮ. ಈ ದಿನಗಳನ್ನು ದಾನ ಮಾಡುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಉಪವಾಸ ಮತ್ತು ಜಪ. ನವರಾತ್ರಿ 9 ದಿನಗಳ ಕಾಲ ಉಪವಾಸವಿದ್ದು ಶಕ್ತಿ ದೇವಿಯ ಮಂತ್ರಗಳನ್ನು ಜಪಿಸಬೇಕು. ವಿವಿಧ ಗುಪ್ತ ನವರಾತ್ರಿ ಆಚರಣೆಯ ದಿನಾಂಕ ಇಂತಿದೆ. ಜೂನ್ 15 ಪ್ರಾರಂಭ ದಿನಾಂಕ. ಜೂನ್ 15ರಿಂದ 22 ತಾರೀಕು ಮಟ್ಟ ಇದೆ. ಸಾಂಪ್ರದಾಯಿಕ ನವರಾತ್ರಿಗಳಂತೆ ಸಾರ್ವಜನಿಕವಾಗಿ ಆಚರಿಸಲ್ಪಡುತ್ತದೆ. ರಹಸ್ಯವಾಗಿ ತಪಸ್ಸು, ಮಂತ್ರ ಜಪ ಮತ್ತು ಮಹಾವಿದ್ಯೆಗಳನ್ನು ಆಧರಿಸುವ ಮೀಸಲಾದ ಪವಿತ್ರ ಸಮಯವಾಗಿದ್ದು ಇದನ್ನು ವರ್ಷದಲ್ಲಿ 2 ಬಾರಿ ಮಾಘ ಮತ್ತು ಆಷಾಢ ಮಾಸಗಳಲ್ಲಿ ಆಚರಿಸಲಾಗುತ್ತದೆ. ಈ ನವರಾತ್ರಿ ಹಿಂದಿನ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಒಬ್ಬ ಭಕ್ತ ತನ್ನ ತೊಂದರೆಗಳನ್ನು ನಿವಾರಿಸಲು ಋಷಿ ಶೃಂಗಿಯರ ಬಳಿ ಪರಿಹಾರವನ್ನು ಕೇಳಿದನು. ಆಗ ಋಷಿಗಳು ವಸಂತ ಮತ್ತು ಶರದ್ ನವರಾತ್ರಿಗಳಲ್ಲದೆ ದೇವಿಯ ಅಗಾಧ ಅನುಗ್ರಹವನ್ನು ಪಡೆಯಲು ಗುಪ್ತ ನವರಾತ್ರಿಗಳು ಇವೆ ಎಂದು ವಿವರಿಸಿದರು. ಸಾಮಾನ್ಯ ನವರಾತ್ರಿಯಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಿದರೆ, ಗುಪ್ತ ನವರಾತ್ರಿಯಲ್ಲಿ ತಪಸ್ಸು ಮತ್ತು ಮೌನದ ಮೂಲಕ ದೇವಿಯ ಮತ್ತು ಉಗ್ರ ಮತ್ತು ರಹಸ್ಯ ರೂಪಗಳಾದ ದಶಮಹಾವಿದ್ಯೆಗಳನ್ನು, ಕಾಳಿ, ತ್ರಿಪುರ ಸುಂದರಿ ಇತ್ಯಾದಿ ದೇವಿಗಳನ್ನು ಪೂಜಿಸಲಾಗುತ್ತದೆ. ಈ ಸಮಯದಲ್ಲಿ ಎಷ್ಟು ರಹಸ್ಯವಾಗಿ ಮತ್ತು ಏಕಾಂತದಲ್ಲಿ ಪೂಜೆ ಮಾಡುತ್ತಾರೋ ಅಷ್ಟು ಶೀಘ್ರವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುದು ನಂಬಿಕೆ. ದುಷ್ಟಶಕ್ತಿಗಳ ನಾಶ, ಆಂತರಿಕ ಪರಿವರ್ತನೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ವಹಿಸಿಕೊಳ್ಳಲು ಇದು ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಗುಪ್ತ ನವರಾತ್ರಿಯ ಪೂಜಾ ವಿಧಾನಗಳು. ಗುಪ್ತ ನವರಾತ್ರಿಗಳಾದ ಮಾಘ ನವರಾತ್ರಿ, ಆಷಾಢ ನವರಾತ್ರಿ, ವಾರಾಹಿ ನವರಾತ್ರಿ ಎಂದು ಕರೆಯುತ್ತಾರೆ. ವಾರಾಹಿ ದೇವಿಯನ್ನು ಪೂಜಿಸಬೇಕು. ಈ ವಾರಾಹಿ ದೇವಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ಮೂಲ ಮಂತ್ರವು ಹೀಗಿದೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಎಂಬುದು ನಾರಾಯಣ ಮಂತ್ರವಾದರೆ, ಶ್ರೀ ವಾರಾಹಿ ದೇವಿಯ ಪ್ರತ್ಯೇಕ ಮೂಲ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ನಮೋ ಭಗವತಿ ವಾರಾಹಿ 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 ಮುಖಿ ಐಂ ಹ್ರೀಂ ಕ್ಲೀಂ ಅಂದಿನಿ ಅಂದೆ ಅಂದಾಯ ನಮಃ ರುಂದಿನಿ ರುಂದೆ ರುಂದಾಯ ನಮಃ ಜುಂಬಿನಿ ಜುಂಬೆ ಜಂಬಾಯ ನಮಃ ಮೋಹಿನಿ ಮೋಹೆ ಮೋಹಾಯ ನಮಃ ಸ್ತಂಭಿನಿ ಸ್ತಂಭೆ ಸ್ತಂಭಾಯ ನಮಃ ಸರ್ವ ದುಷ್ಟಾನಾಂ ಸರ್ವೇಷ ವಾಕ್ಚಿತ್ತ ಚಕ್ಷಮೂರ್ಖತೆ ಜಿಹ್ವಾಸ್ತಂಭನಂ ಕುರು ಶೀಘ್ರವಶ್ಯ ಐಂ ಹ್ರೀಂ ಕ್ಲೀಂ ಠ ಠಂ ಠ ಠ ಸ್ವಾಹ. ಇದಲ್ಲದೆ ಸರಳವಾಗಿ ಜಪಿಸಬಹುದು. ವಾರಾಹಿ ಗಾಯತ್ರಿ ಮಂತ್ರ ಇಲ್ಲಿದೆ. ಓಂ ಮಹಿಷಧ್ವಜಾಯ ವಿದ್ಮಹೆ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಜಪಿಸುವ ವಿಧಾನ. ಸಮಯ ಮುಂಜಾನೆ ಪ್ರಾತಃಕಾಲದಲ್ಲಿ ಎದ್ದು ಈ ಮಂತ್ರವನ್ನು ಜಪಿಸಬೇಕು. ಅತ್ಯಂತ ಶುಭವಾಗಿದೆ. 9 ದಿನ ಈ ಮಂತ್ರವನ್ನು ಜಪಿಸುವುದರಿಂದ ಶತ್ರುಕಾಟ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಆರ್ಥಿಕ ಸಂಕಷ್ಟ ನಿವಾರಣೆಯಾಗುತ್ತದೆ. ಕೋರ್ಟ್ ಕಚೇರಿ ಕಾನೂನು ಸಮಸ್ಯೆ ದೂರವಾಗುತ್ತದೆ. ದೃಷ್ಟಿದೋಷ, ನರದೃಷ್ಟಿ, ಕಣ್ಣಿನ ದೋಷಗಳು ನಿವಾರಣೆಯಾಗುತ್ತದೆ. ನಿರ್ದಿಷ್ಟವಾದ ಯಾವುದಾದ್ರೂ ಒಂದು ನಮಗೇನು ಬೇಕೋ ಅದನ್ನು ಬೇಡಿಕೊಂಡು ಸಂಕಲ್ಪ ಮಾಡಿ 3, 21 ಅಥವಾ 108 ಬಾರಿ ಈ ಮಂತ್ರವನ್ನು ಪಠಿಸಬೇಕು. ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಿ ಜಪಿಸಬೇಕು. ವಾರಾಹಿ ದೇವಿಯ ಪೂಜೆಯನ್ನು ಸಂಜೆ ಅಥವಾ ಸೂರ್ಯ ಮುಳುಗಿದ ನಂತರ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದು ಶ್ರೇಷ್ಠ. ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಹೂಗಳನ್ನು ಅರ್ಪಿಸಿ ಉತ್ತರಕ್ಕೆ ಮುಖ ಮಾಡಿ ದೀಪ ಹಚ್ಚಿ ನೈವೇದ್ಯಕ್ಕೆ ಸಿಹಿ ಗೆಣಸು, ಉದ್ದಿನ ವಡೆ, ದಾಳಿಂಬೆ ಹಣ್ಣು ಅಥವಾ ಹುಳಿಯನ್ನು ಅರ್ಪಿಸಿ ವರಾಹಿ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಬೇಕು. ಅಲಂಕಾರ. ಕೆಂಪು ಹೂವು ಅಥವಾ ಹಳದಿ ಬಣ್ಣದ ಹೂವನ್ನು ಏರಿಸಬೇಕು. ಕುಂಕುಮ ಮತ್ತು ಶ್ರೀಗಂಧದಿಂದ ಅಲಂಕರಿಸಿ ತುಪ್ಪದ ದೀಪ ಹಚ್ಚಿ ಬೆಳಗಬೇಕು.
ನೈವೇದ್ಯ ಉದ್ದಿನ ವಡೆ, ಹುಣಸೆ ಹಣ್ಣಿನ ಪುಳಿಯೋಗರೆ ಅಥವಾ ನಿಂಬೆಹಣ್ಣಿನ ಚಿತ್ರಾನ್ನ, ದಾಳಿಂಬೆ ಹಣ್ಣಿನ ನೈವೇದ್ಯವಾಗಿ ಮಾಡಬೇಕು. ಮಂತ್ರ ಪಠಣ ನಿಮಗೆ ಯಾವೆಲ್ಲ ಭಾಳ ಟಫ್ ಅನಿಸಿದರೆ ಇದು ಈಸಿಯಾದ ಮಂತ್ರ ಹೇಳುತ್ತಿದ್ದೇನೆ. ಓಂ ವಾರಾಹಿ ದೇವಿ ನಮಃ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವುದರಿಂದ ಯಾವುದೇ ದುಷ್ಟ ಶಕ್ತಿಗಳಿರಲಿ ಅಥವಾ ದುಷ್ಟ ಜನರ ಕಾಡಾಟ ಇರಲಿ ಎಲ್ಲ ನಿವಾರಣೆಯಾಗುತ್ತದೆ ಮತ್ತು ಕೋರ್ಟ್ ಕಚೇರಿ ವಿವಾದಗಳು ದೂರ ಆಗುತ್ತದೆ. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.